ಸೊ ಇವತ್ತೊಂದು ಮೈಲೇಜ್ ಟೆಸ್ಟ್ ಮಾಡೋಣ. ಮೊದಲೇ ಹೆವಿ ಕಡಿಮೆ ಮೈಲೇಜು ಅಂತ ಹೇಳ್ತಾರೆ ಎಲ್ಲ. ಫುಲ್ ಟ್ಯಾಂಕ್ ಸಾಕು. ಅದರಿಂದ ಮೈಲೇಜ್ ಸ್ವಲ್ಪ ಜಾಸ್ತಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಬಟ್ GT ಗುರು, GT ಏನು ಯಾವ ಸೂಪರ್ ಬೈಕ್ಗಿಂತ ಕಡಿಮೆ ಇಲ್ಲ ಗುರು. ಮಿಡಲ್ ಕ್ಲಾಸ್ ಹುಡುಗರಿಗೆ ಇದೆ ಮಿನಿ ಸೂಪರ್ ಬೈಕು. ಗಾಡಿ ಅಂತೂ ಟೋಟಲಿ ಬರ್ತಿತ್ತು. ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ನೋಟಿಸ್ ಮಾಡಿದ್ದೀನಿ ಈ ಗಾಡೀಲಿ. ಸೊ ಕ್ಯಾಲ್ಕುಲೇಷನ್ ಮಾಡೋಣ ಇವಾಗ. ಓ ಮೈ ಗಾಡ್, ಇಷ್ಟವೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಗಾಡೀಲಿ. ಒಳ್ಳೆ ಮೈಲೇಜು, ಇದಕ್ಕಿಂತ ಇನ್ನೇನು ಬೇಕು. GT ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾನು. ಸೊ ಹೌದು ಇವರು ಗೈಸ್, ಹೇಗೆ ನೋಡಿದ್ವಿ ಎಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಮೈಲೇಜ್ ಟೆಸ್ಟ್ ಮಾಡೋಣ. ರಿಯಾಲಿಟಿ ಮೂಮೆಂಟ್ ಆಫ್ ಟ್ರೂತ್ ಗೊತ್ತಾಗುತ್ತೆ ಇವತ್ತು ನಮ್ಮ ಗಾಡಿ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ. ಮೊದಲೇ ಹೆವಿ ಕಡಿಮೆ ಮೈಲೇಜು ಅಂತ ಹೇಳ್ತಾರೆ ಎಲ್ಲ. ಸೊ ಇವತ್ತು ನೋಡೋಣ. ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ. ಇವತ್ತು ಸೇಮ್ ಡೇ. ಇವತ್ತೇ ಬಾರ್ ಆ್ಯಂಡ್ ಮಿರರ್ಸ್ ತೊಗೊಂಡಿದ್ದು. ಬಾರ್ ಆ್ಯಂಡ್ ಮಿರರ್ಸ್ ಇನ್ನೂ ಇನ್ಸ್ಟಾಲ್ ಆಗಿಲ್ಲ, ಅದಕ್ಕೆ ನೋಡಿ ಅದೇ OG ಕಿತ್ತೋಗಿರೋ ಮಿರರ್ಸ್ ಇದೆ ಇನ್ನೂ ನನ್ನ ಮಂಡ್ಯಕ್ಕೆ ಹೋಗಿಲ್ಲ. ಮೈಸೂರಿಂದ ಮಿರರ್ ತೊಗೊಂಡು ಡೈರೆಕ್ಟಾಗಿ ಮೈಲೇಜ್ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲೇ ಫ್ಯೂಯಲ್ ಪಂಪ್ ನೋಡ್ಕೊಂಡು ಎಲ್ಲರೂ ಟ್ಯಾಂಕ್ ಟು ಟ್ಯಾಂಕ್ ಟೆಸ್ಟ್ ಮಾಡಬೇಕು ಇವಾಗ. ಮನೆಗೆ ಹೋಗಿ ಫಸ್ಟು ನಮ್ಮ ಮಿರರ್ಸ್ನ ಚೇಂಜ್ ಮಾಡಬೇಕು. ಫಸ್ಟ್ ಆ ಕೆಲಸ ಮಾಡೋಣ. ಸೊ ಗೈಸ್, ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿ ಮತ್ತೆ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಕೊಡ್ತಾ ಇದೆ ಮೈಲೇಜ್ ಅಂತ. ಇಲ್ಲೇ ಒಂದು HP ಪೆಟ್ರೋಲ್ ಬಂಕ್ ಇದೆ, ಇಲ್ಲೇ ಒಂದು ಫುಲ್ ಟ್ಯಾಂಕ್ ಕೊಡ್ಸೋಣ ಬನ್ನಿ ಫಸ್ಟು. ಫುಲ್ ಟ್ಯಾಂಕು ನಾನು ಹೇಳೋವರೆಗೂ ಹಾಕಿ. ಸಾಕು. ಟ್ರಿಪ್ ಏನೋ 0 ಮಾಡ್ಕೊಳ್ಳೋಣ ನಾವು. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಆ್ಯಸ್ ಯೂಶ್ವಲ್ ಫಸ್ಟ್ ಸರ್ವಿಸ್ ಆಗಿಲ್ಲ ಇನ್ನು. ಸೊ 4000 RPM ಕೆಳಗೆ ಮೇಂಟೈನ್ ಮಾಡಲೇಬೇಕು ನಾನು. ಅದರಿಂದ ಮೈಲೇಜ್ ಸ್ವಲ್ಪ ಜಾಸ್ತಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಬಟ್ GT ಗುರು 650 cc ಇನ್ನೂ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ. ನೋಡೋಣ ಎಷ್ಟು ಬರುತ್ತೆ ಅಂತ. 100 ಕೆಳಗಡೆನೇ ಮೇಂಟೈನ್ ಮಾಡೋದು. ಆಬ್ವಿಯಸ್ಲಿ ಮೈಲೇಜು ಜಾಸ್ತಿ ಬರಬೇಕು. ಕಂಪ್ನಿಯವ್ರು ಕ್ಲೇಮ್ ಮಾಡೋದು 22 ಇಂದ 25 ಬರುತ್ತೆ ಅಂತ. ಬಟ್ ನಾನು ಇದುವರೆಗೂ 450 ಕಿಲೋಮೀಟರ್ಸ್ ಏನೋ ಆಗಿದೆ. 450 ಕಿಲೋಮೀಟರ್ಸಲ್ಲಿ 20 ದಾಟೇ ಇಲ್ಲ ನನ್ನ ಪ್ರಕಾರ. ಮೋಸ್ಟ್ಲಿ ಒಂದು 18 ನಂಗೆ ಕೊಟ್ಟಿರ್ಬೋದೇನೋ ಮೋಸ್ಟ್ಲಿ, ಅಷ್ಟೇ ಮೈಲೇಜ್ ಸದ್ಯಕ್ಕೆ ಕೊಟ್ಟಿರೋದು. ಈ ಹಂಪ್ಸ್ನ ಹೊಡೆದೇ ಅರ್ಧ ಮೈಲೇಜ್ ಇಳ್ದೋಯ್ತದೆ ಸರ್ವಿಸ್ ರೋಡಲ್ಲಿ. ನಮ್ಮ ಮನೇಲಿ ಈ ಗಾಡಿ ಮೈಲೇಜ್ ಕೊಡೋಕ್ಕೆ 25 ಅಂತ ಹೇಳಿದ್ದೀನಿ. ಅವ್ರು ಇವಾಗ ಕೊಡ್ತಾ ಇರೋದು ನೋಡಿಬಿಟ್ರೆ ಸ್ಟಾಕ್ ಆಗೋಯ್ತಾರೆ ಒಂದೇ ಸತಿಗೆ. GT ಏನು ಯಾವ ಸೂಪರ್ ಬೈಕ್ಗಿಂತ ಕಡಿಮೆ ಇಲ್ಲ ಗುರು. ನಮ್ಮ ಮಿಡಲ್ ಕ್ಲಾಸ್ ಹುಡುಗರಿಗೆ ಇದೆ ಮಿನಿ ಸೂಪರ್ ಬೈಕು. ಯಾಕೆಂದರೆ ಇದ್ರ ವೆಯ್ಟು ಇದ್ರ ಮೈಲೇಜ್ ಸಾಕು. ಎರಡು ಸೂಪರ್ ಬೈಕ್ ಲೆವೆಲ್ ಮ್ಯಾಚ್ ಮಾಡುತ್ತೆ. ಪವರು 600 cc ಇರಬೇಕಾಗಿರೋ ಪವರ್ ಅಂತೂ ಇಲ್ಲ. ಬಟ್ ಈ ಪ್ರೈಸ್ ರೇಂಜ್ಗೆ, ಈ ಸೆಗ್ಮೆಂಟಲ್ಲಿ ಈ ಗಾಡಿ ಕೊಡುವಷ್ಟು ಪವರು ಯಾವುದು ಕೊಡಲ್ಲ. ಗಾಡಿ ಅಂತೂ ಟೋಟಲಿ ಬರ್ತಿತ್ತು. ಬಟ್ ರಾಯಲ್ ಎನ್ಫೀಲ್ಡ್ ಹೋಗು ಸರ್ವಿಸ್ ಚೆನ್ನಾಗಿಲ್ಲ. ಮತ್ತು ಆಫ್ಟರ್ ಸೇಲ್ಸ್ ಸಪೋರ್ಟ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು ಏನು ಚೆನ್ನಾಗಿಲ್ಲ ಅಂತ ಅಂತಾರೆ. ನೋಡ್ಬೇಕು, ನಾನು ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ವಲ್ಲ. ಫಸ್ಟ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಹೆಂಗೆ ಬರುತ್ತೆ ಅಂತ ನೋಡಬೇಕು. ನಿಮ್ಗೆ ಅದು ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ನಾನು. ಹೋಪ್ ನಿಮಗೆ ವಿನ್ ನಾಯ್ಸ್ ಜಾಸ್ತಿ ಬರ್ತಿಲ್ಲ, ಆಡಿಯೋ ಕ್ಲಿಯರ್ ಆಗಿದೆ ಅಂತ ಅನ್ಕೋತಿದ್ದೀನಿ.
ಯಾಕೆಂದರೆ ನಾನು ತುಂಬ ವೀಡಿಯೋಸ್ಗಳು ಬರೀ ವಿಂಡ್ ನಾಯ್ಸ್ ಬರುತ್ತೆ. ಯಾಕೆಂದರೆ ಹೆಲ್ಮೆಟ್ ಚೇಂಜ್ ಮಾಡಬೇಕು ಫಸ್ಟು. ಬೇಗ ಹೆಲ್ಮೆಟ್ನ ಯೂಸ್ ಮಾಡೋದು. ಹೆಲ್ಮೆಟನ್ನು ಚೇಂಜ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹಬ್ಬ ಆಗಲೇ ಎಲ್ಲ ನೋಡ್ಕೊಂಡ್ಬಿಡ್ತು ಗುರು. ನನಗೆ ತುಂಬ ಕಡಿಮೆ ಓಡಿಸಿರೋದು ಆಗ್ಲಿಂದ. ನೋಡಿ, ಬರೀ 8.7 ಅಷ್ಟೇ ಓಡಿಸಿರೋದು. 8.7ಗೆ ಎಲ್ಲ ನೋಡ್ಕೊಂಡ್ಬಿಡ್ತು ನನಗೆ. ಇದರಲ್ಲಿರೋ ಅಗ್ರೆಸಿವ್ ಪೊಸಿಷನಿಂದ ನಾನು ಮುಂದಕ್ಕೆ ಅದರ ಸೂಪರ್ ಬೈಕ್ ತಗೊಂಡ್ರೆ ತುಂಬ ಯೂಸ್ ಆಗುತ್ತೆ. ಇದ್ರ ಕೊಡೋ ಮೈಲೇಜು, ಇದರಲ್ಲಿರೋ ವೆಯ್ಟ್ಗೆ ಯೂಸ್ ಆಗ್ಬಿಡ್ತೀನಿ ನಾನು ಸೂಪರ್ ಬೈಕ್ಗೆ ಮಾತ್ರ. ಸ್ಟಾಕ್ ಎಕ್ಸಾಸ್ಟಲ್ಲೇ ಒಳ್ಳೆ ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಬರುತ್ತೆ ಗುರು. ಆಮೇಲೆ ನಾನು ಈ 400 ಕಿಲೋಮೀಟರ್ಸ್ ಓಡಿಸಿರೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ನೋಟಿಸ್ ಮಾಡಿದ್ದೀನಿ ಈ ಗಾಡೀಲಿ. ಮೊದಲನೇದೇನೆಂದರೆ ಫಾಲ್ಸ್ ನ್ಯೂಟ್ರಲ್ ಬಂದ್ಬಿಡುತ್ತೆ ಗೇರು. ಥರ್ಡಿಂದ ಫೋರ್ತ್ ಗೇರ್ ಶಿಫ್ಟ್ ಮಾಡಿದಾಗ ಅಥವಾ ಫೋರ್ತಿಂದ ಫಿಫ್ತ್ ಶಿಫ್ಟ್ ಮಾಡಿದಾಗ ಥರ್ಡ್ಗೆ ಹೋಗಲ್ಲ, ಫೋರ್ತ್ಗೆ ಹೋಗಲ್ಲ, ಮಧ್ಯದಲ್ಲಿ ಫಾಲ್ಸ್ ನ್ಯೂಟ್ರಲ್ ಆಗಿಬಿಡುತ್ತೆ. ಇಂಜಿನು ಫುಲ್ಲು ಫ್ರೀಯಾಗಿ ರೇವ್ ಆಗ್ತಾ ಇರುತ್ತೆ. ಇಂಜಿನು ನ್ಯೂಟ್ರಲ್ ಅಲ್ಲದೆ ಇದ್ರೂ ಅದೊಂದು 4 ಸತಿ ಆಗೈತೆ ನನ್ನ ಜೊತೆ ಈ ಗಾಡೀಲಿ. ಮತ್ತು ಇನ್ನೊಂದು ಏನಂದರೆ, ನಿನ್ನೆಯಿಂದ ಸ್ಟಾರ್ಟ್ ಆಯಿತು ಗುರು ಈ ಪೆಟ್ರೋಲ್ ಟ್ಯಾಂಕಲ್ಲಿ ಏನೋ ಗುಯ್ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಫ್ಯೂಯಲ್ ಪಂಪ್ದು ನಿನ್ನೆಯಿಂದ ಸ್ಟಾರ್ಟ್ ಆಗಿರೋದು ಅದು. ನಾನು ಹೀಟ್ಗಾಗಿರ್ಬೋದೇನೋ ಮೋಸ್ಟ್ಲಿ ಅಂದ್ಬಿಟ್ಟು ಸುಮ್ಮನೆ ಆದೆ ಫಸ್ಟು. ಬೈಕು ಕೂಲ್ ಆದಮೇಲೆ ಮತ್ತೆ ತೆಗೆದ್ರೆ ಮತ್ತೆ ಹಂಗೆ ಸೌಂಡ್ ಬರ್ತೈತೆ. ಸೊ ಅದೊಂದು ಹೇಳಬೇಕು ಫಸ್ಟ್ ಸರ್ವಿಸಲ್ಲಿ ಅವ್ರಿಗೆ. ಆಮೇಲೆ ಇಲ್ಲಿ ತನಕ ಹ್ಯಾಂಡಲ್ ವಾಬ್ಲಿಂಗ್ ಇತ್ತು ಅಂತ ಸುಮಾರು ಜನ ಹೇಳ್ತಾರೆ. ನಾನು ಇಲ್ಲಿವರೆಗೂ 100 ದಾಟಿಸಿಲ್ಲ. ಸೊ ನನಗೆ ಗೊತ್ತಿಲ್ಲ ಹ್ಯಾಂಡಲ್ ವಾಬ್ಲಿಂಗ್ ಇಶ್ಯೂ ಏನು ಬರುತ್ತಾ ಇಲ್ವಾ ಅಂತ. ಒಂದು ಸತಿ ಫಸ್ಟ್ ಸರ್ವಿಸ್ ಆಗಲಿ, ನೀಟಾಗಿ ಇಂಜಿನ್ ಬ್ರೇಕಿನ ಆದಮೇಲೆ ಫುಲ್ಲು ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನಮ್ಮ ಬೈಕ್ನ. ಆವಾಗ ಎಲ್ಲ ನೋಟಿಸ್ ಮಾಡಬೇಕು ಅದನ್ನ, ಅಕಸ್ಮಾತ್ ಏನಾದ್ರು ಇಶ್ಯೂ ಇದ್ದರೆ. ಆ್ಯಂಡ್ ಗೈಸ್, ಮೂಮೆಂಟ್ ಆಫ್ ಟ್ರೂತ್. ಇವಾಗ ಪೆಟ್ರೋಲ್ ಬಂಕ್ ಇಲ್ಲದೆ ಇದೆ ನಮಗೆ. 32 ಕಿಲೋಮೀಟ್ರ್ ಓಡಿದೆ ಗಾಡಿ. ನೋಡಿ, ಇಲ್ಲೇ ಪೆಟ್ರೋಲ್ ಬಂಕು. ಯೂ ಟರ್ನ್ ಮಾಡ್ಕೊಂಬರ್ಬೇಕು ಇವಾಗ. ಸೊ ಫೈನಲಿ ರಿಸಲ್ಟ್ ನಮ್ಮ ಮುಂದೆ ಬರುತ್ತೆ ಕೆಲವು ನಿಮಿಷಗಳಲ್ಲಿ. ಫುಲ್ ಟ್ಯಾಂಕು. ನಾನು ಹೇಳೋವರೆಗೂ ಮಾಡಿ. ಹಾಂ, ಸಾಕು. ಸೊ ಗೈಸ್, ನೋಡೋಣ ಇರಿ ಕಿಲೋಮೀಟ್ರ್ ಎಷ್ಟಾಗಿದೆ ನೋಡಿ. 33.3 ಆಗಿದೆ ಕಿಲೋಮೀಟರ್ಸು. ಆ್ಯಂಡ್ ಫ್ಯೂಯಲ್ ಬಂದಿದ್ದು 1.33 ಲೀಟರ್ಸ್, 136 ರುಪೀಸ್. ಕ್ಯಾಲ್ಕುಲೇಷನ್ ಮಾಡೋಣ ಇರಿ ಇವಾಗ. ಸೊ ಗೈಸ್, ಕ್ಯಾಲ್ಕುಲೇಷನ್ ಮಾಡೋಣ ಇವಾಗ. ಕ್ಯಾಲ್ಕುಲೇಟ್ರ್ ಎಲ್ಲಿ? ಸೊ ಓಡಿರೋದು 33.3 ಡಿವೈಡೆಡ್ ಬೈ 1.33 ಲೀಟರ್ಸ್. ಓ ಮೈ ಗಾಡ್, ಶಾಕಿಂಗ್ ಟ್ರೂತ್ ಗಾಯ್ಸ್, 25 ಕೊಡ್ತೇವೆ ಮೈಲೇಜು ಫಸ್ಟ್ ಸರ್ವಿಸ್ಗಿಂತ ಮುಂಚೆನೇ. ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಗಾಡೀಲಿ. ಒಳ್ಳೆ ಮೈಲೇಜು ಹಿಂಗೆ ಕೊಟ್ಕೊಂಡು ಬಂದ್ಬಿಡ್ಲಿ. ಎಕ್ಸಾಸ್ಟ್ ಹಾಕ್ಸಾದ್ಮೇಲೂ ಎಲ್ಲ ಮಾಡಿಸಾದ್ಮೇಲೂ
ಹಿಂಗೆ ಕೊಟ್ಬಿಟ್ರೆ ಸಾಕು ಗುರು ನನಗೆ. ಇದಕ್ಕಿಂತ ಇನ್ನೇನು ಬೇಕು, ಜಿ ಟಿಯಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾನು. ಪವರ್ ಮಾತ್ರ ಸಖತ್ತಾಗಿದೆ, ಅದರಲ್ಲಿ ಏನು ಮಾತೇ ಇಲ್ಲ ಈ ಸೆಗ್ಮೆಂಟಲ್ಲಿ. ಸೊ ಇಷ್ಟೇ ಗೈಸ್ ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ ನನಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.